Good morning everyone. Welcome to English class. Today in this class we will discussing about summer afternoons. So in this class we will discuss about summer afternoons. What happened in summer afternoons? Let us now see the going to lesson summer afternoon. What happened in summer afternoons? So first I will read and explain the lesson summer afternoons. Some distance from Appu's house and stood a huge peepal tree. You could only see its top if you looked through the window along the corridor or from the raised terrace in front of the house. Appu would find himself gazing at it from time to time, and whenever he did so, he was reminded of a distant land far away. Some distance from Appu's house stood a huge peepal tree. ಅಪ್ಪು ಅನ್ನುವಂತಹ ಹುಡುಗನ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ದೊಡ್ಡದಾದಂತಹ ಪೈಪಲ್ ಟ್ರೀ ಅಥವಾ ಪೀಪಲ್ ಟ್ರೀ ಅಂತ ಹೇಳಿ ಕರಿತೇವೆ. ಅದನ್ನು ಅರಳಿ ಮರ ಅಂತ ಹೇಳ್ತೇವೆ. ಸೊ ಅವನ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ಅರಳಿ ಮರ, ದೊಡ್ಡದಾದಂತಹ ಅರಳಿ ಮರ ಇತ್ತು. ಸಮ್ ಡಿಸ್ಟೆನ್ಸ್ ಫ್ರಮ್ ಅಪ್ಪುಸ್ ಹೌಸ್ ಸ್ಟುಡ್ ಎ ಯೂಸ್ ಪೀಪಲ್ ಟ್ರೀ. ಯು ಕುಡ್ ಓನ್ಲಿ ಸಿ ಇಟ್ಸ್ ಟಾಪ್ ಇಫ್ ಯು ಲುಕ್ಡ್ ಥ್ರೂ ದ ವಿಂಡೋ along the corridor or from the raised terrace in front of the house. ಅವನ ಮನೆ ಮುಂದೆ ಇರುವಂತಹ ಬೆಳೆದಂತಹ ಟೆರೆಸಲ್ಲಿ ಆ ಟೆರೆಸ್ ಮೇಲೆ ಇರುವಂತಹ ಟೆರೆಸ್ನಲ್ಲಿರುವಂತಹ ಕಿಟಕಿಯ ಮೂಲಕ ನೋಡಿದ್ರೆ ಅದ್ರ ಪೀಪಲ್ ಟ್ರೀನ ಮೇಲ್ಭಾಗವನ್ನು ನೋಡಬಹುದಾಗಿತ್ತು. ಅಂದರೆ ಅಷ್ಟು ದೊಡ್ಡದಾದಂತಹ ಪೀಪಲ್ ಟ್ರೀಯನ್ನು ಆ ಅಪ್ಪು ಅವರ ಮನೆಯ ಮೇಲೆ ಹತ್ಕೊಂಡು ಆ ಟೆರೆಸ್ ಮೇಲೆ ನಿಂತ್ಕೊಂಡು ಆ ಕಿಟಕಿ ಮೂಲಕ ಆ ಪೀಪಲ್ ಟ್ರೀನ ನೋಡಬಹುದಾಗಿತ್ತು. ಅಪ್ಪು ವುಡ್ ಫೈಂಡ್ ಹಿಮ್ಸೆಲ್ಫ್ ಗೇಜಿಂಗ್ ಆಟ್ ಇಟ್ ಫ್ರಮ್ ಟೈಮ್ ಟು ಟೈಮ್. ಸೊ ಅಪ್ಪು ವುಡ್ ಫೈಂಡ್ ಹಿಮ್ಸೆಲ್ಫ್ ಗೇಜಿಂಗ್ ಆಟ್ ಇಟ್ ಫ್ರಮ್ ಟೈಮ್ ಟು ಟೈಮ್. ಅದನ್ನು ಅಪ್ಪು ಆಗಾಗ ಅವನು ನೋಡ್ಕೊಳ್ತಾ ಇದ್ದ. ಆ ಟ್ರೀಯನ್ನು ಮನೆ ಮೇಲೆ ಬಂದು ಆ ಟೆರೆಸ್ ಮೇಲೆ ನಿಂತ್ಕೊಂಡು ಆ ಕಿಟಕಿ ಮುಖಾಂತರ ಆ ಪೀಪಲ್ ಟ್ರೀನ ಆಗಾಗ ನೋಡ್ತಾ ಇದ್ದ. ಮಕ್ಕಳೇ, ಇಲ್ಲಿ ಗೇಜಿಂಗ್ ಮೀನ್ಸ್ ದಿಟ್ಟವಾಗಿ ಡೈರೆಕ್ಟಾಗಿ ಆಗಾಗ ನೋಡ್ತಾ ಇದ್ದ. ಅಪ್ಪು ವುಡ್ ಫೈಂಡ್ ಹಿಮ್ಸೆಲ್ಫ್ ಗೇಜಿಂಗ್ ಆಟ್ ಇಟ್ ಫ್ರಮ್ ಟೈಮ್ ಟು ಟೈಮ್. ಆಗಾಗ ಬಂದು ಆ ಮರವನ್ನು ನೋಡ್ತಾ ಇದ್ದ. ಆ್ಯಂಡ್ ವೆನ್ ಎವರ್ ಹಿ ಡಿಡ್ ಸೊ, ಅವನು ಅದನ್ನು ಆಗಾಗ ಮಾಡ್ತಾ ಇದ್ದ. ಹಿ ವಾಸ್ ರಿಮೈಂಡೆಡ್ ಆಫ್ ಎ ಡಿಸ್ಟೆಂಟ್ ಲ್ಯಾಂಡ್ ಫಾರ್ ಅವೇ. ಅವನು ಯಾವಾಗ ಅದನ್ನು ನೋಡ್ತಾ ಇದ್ದಾಗಲೆಲ್ಲ ವೆನೆವರ್ ಹಿ ಡಿಡ್ ಸೊ, ಈ ರೀತಿ ಮಾಡಿದಾಗಲೆಲ್ಲ ಹಿ ವಾಸ್ ರಿಮೈಂಡೆಡ್, ಒಂದನ್ನು ನೆನಪಿಸ್ಕೊತಾ ಇದ್ದ, ರಿಮೈಂಡ್ ಮಾಡ್ಕೋತಿದ್ದ. ಎ ಡಿಸ್ಟೆಂಟ್ ಲ್ಯಾಂಡ್ ಫಾರ್ ಅವೇ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಷ್ಟು ದೂರ ಇದೆ, ಆ ಫಾರ್ ಅವೇ ಎಷ್ಟೆಷ್ಟು ದೂರಗಳಿರುತ್ತೆ ಅನ್ನೋದನ್ನು ಅವನು ನೆನಪು ಮಾಡ್ಕೊಳ್ತಾ ಇದ್ದ. ಸಮ್ ಡಿಸ್ಟೆನ್ಸ್ ಫ್ರಮ್ Appu's house stood a huge peepal tree. You could only see its top if you looked through a window along the corridor or from the raised terrace in front of the house. Appu would find himself gazing at it from time to time, and whenever he did so, he reminded of a distant land far away. And Appu's, he never quite knew exactly what place it was. Somewhere. ಸೊ ಅವನಿಗೆ ಎಕ್ಸಾಕ್ಟಾಗಿ ಒಂದು ಯಾವ ಪ್ಲೇಸು ಎಲ್ಲೆಲ್ಲಿದೆ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ. ಹಿ ನೆವರ್ ಕ್ವೈಟ್ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಪ್ಲೇಸ್ ಇಟ್ ವಾಸ್. ಸಮ್ವೇರ್ ವೇರ್ ಲಿವ್ಡ್ ದ ಪ್ರಿನ್ಸಸ್ ಆಫ್ ಹಿಸ್ ಮದರ್ಸ್ ಫೇರಿ ಟೇಲ್ಸ್. ಸೊ ವೇರ್ ಲಿವ್ಡ್ ದ ಪ್ರಿನ್ಸಸ್ ಆಫ್ ಹಿಸ್ ಮದರ್ಸ್ ಫೇರಿ ಟೇಲ್ಸ್. ಅಪ್ಪುಸ್ ಮದರು, ಅಪ್ಪು ಆ ಹುಡುಗನ ತಾಯಿ ಫೇರಿ ಟೇಲ್ಸನ್ನು ಅಂತಂದರೆ ಕತೆಗಳನ್ನು ಹೇಳ್ತಾ ಇದ್ದಾಗ ಅವನಿಗೆ ಈ ರಾಜ ಇಲ್ಲಿ ವಾಸವಾಗಿದ್ದ, ಅಲ್ಲಿ ವಾಸವಾಗಿದ್ದ ಅಂತ ಹೇಳಿದಾಗ ಹಿ ನೆವರ್ ಕ್ವೈಟ್ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಪ್ಲೇಸ್ ಇಟ್ ವಾಸ್. ಸಮ್ವೇರ್, ಆ ಪ್ಲೇಸ್ ಎಲ್ಲಿದೆ, ಎಲ್ಲಿರಬಹುದು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ.
ಹಿ ನೆವರ್ ಕ್ವೈಟ್ ನ್ಯೂ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ವಾಟ್ ಪ್ಲೇಸ್ ಇಟ್ ವಾಸ್ ಸಮ್ವೇರ್, ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ವೇರ್ ಲಿವ್ಡ್ ದ ಪ್ರಿನ್ಸಸ್, ಎಲ್ಲಿ ರಾಜರುಗಳು ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಆಫ್ ಹಿಟ್ಸ್ ಮದರ್ಸ್ ಫೇರಿ ಟೇಲ್ಸ್, ಅವನ ತಾಯಿ ಅವನಿಗೆ ಕತೆ ಹೇಳುವಾಗ ಒಂದು ರಾಜ ಇಂತಹ ಈ ಊರಲ್ಲಿ ವಾಸವಾಗಿದ್ದ ಅಂತ ಹೇಳುವಾಗ ಆ ಪ್ಲೇಸ್ ಎಲ್ಲಿದೆ ಅನ್ನೋದು ಎಕ್ಸಾಕ್ಟಾಗಿ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. A certain joy and wonder would excite his childish mind. ಸೊ ಅದನ್ನು ಅವನು ನೆನಪು ಮಾಡಿಕೊಂಡು ಆ ಚೈಲ್ಡಿಶ್ ಮೈಂಡಲ್ಲೇ, ಅಂದರೆ ಚಿಕ್ಕ ಮಕ್ಕಳ ಥರ ನೆನಪಿಸ್ಕೊಂಡು ಅದರಲ್ಲೇ ಅವನು ಖುಷಿ ಪಡ್ತಾ ಇದ್ದ. ಎ ಸರ್ಟನ್ ಜಾಯ್ ಆ್ಯಂಡ್ ವಂಡರ್ ವುಡ್ ಎಕ್ಸೈಟ್ ಹಿಸ್ ಚೈಲ್ಡಿಶ್ ಮೈಂಡ್. ಸೊ ಅವನ ಆಗಿನ ಚೈಲ್ಡಿಶ್ ಮೈಂಡನ್ನು ನೆನಪಿಸ್ಕೊಂಡು ಅವನೇ ಖುಷಿ ಪಡ್ತಾ ಇದ್ದ. ಅವನಿಗೂ ಆಶ್ಚರ್ಯ ಆಗ್ತಾಯಿತ್ತು. ಆ್ಯಂಡ್ ಯೆಟ್ at the very moment when his imagination had flown him away into his faraway land. ಇವಾಗಲೂ ಕೂಡ ಇನ್ನೂ ಕೂಡ at very moment, ಆ ಮೂಮೆಂಟಲ್ಲಿ when his imagination, ಅವನ ಇಮ್ಯಾಜಿನೇಷನ್ had flown him away into his very far away land. ಅವನ ಇಮ್ಯಾಜಿನೇಷನು ಫಾರ್ ಅವೇ ಲ್ಯಾಂಡ್, ಆ ಪ್ರದೇಶದ ಕಡೆಗೆ ಅವನ ಇಮ್ಯಾಜಿನೇಷನ್ ಹೋಗ್ತು. ಹಿ ಬಿಗ್ಯಾನ್ ಟು ಮಿಸ್ ಹಿಸ್ ಮದರ್ ಎ ಲಾಟ್. ಆ ಟೈಮಲ್ಲಿ ಅವನ ತಾಯಿಯನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದ. ಇಟ್ ವಾಸ್ ಸೋ ಸ್ಟ್ರೇಂಜ್, ಅದು ತುಂಬ ಆಶ್ಚರ್ಯವಾಗಿತ್ತು. ಇಟ್ ವಾಸ್ ಸೋ ಸ್ಟ್ರೇಂಜ್ ಆ್ಯಸ್ ಥೋ ಹಿ ವುಡ್ ಸಡನ್ಲಿ ರೀಕಾಲ್ ದ ಲ್ಯಾಂಡ್ ಟು ವಿಚ್ ಹಿ ವಾಸ್ ಗೋಯಿಂಗ್ ವಾಸ್ ಎ ಪ್ಲೇಸ್ ವಿತೌಟ್ ಹಿಸ್ ಮದರ್. ಅವನ ಇಮ್ಯಾಜಿನೇಷನಲ್ಲಿ ಒಂದು ಲ್ಯಾಂಡನ್ನು, ಒಂದು ಪ್ರದೇಶವನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಸೊ ಇಟ್ ವಾಸ್ ಸೋ ಸ್ಟ್ರೇಂಜ್, ಅದು ತುಂಬ ವಿಚಿತ್ರವಾಗಿತ್ತು. ಹ್ಯಾಸ್ ಥೋ ಹಿ ವುಡ್ ಸಡನ್ಲಿ ರೀಕಾಲ್ ದ ಲ್ಯಾಂಡ್ ಟು ವಿಚ್ ಹಿ ವಾಸ್ ಗೋಯಿಂಗ್ ವಾಸ್ ಎ ಪ್ಲೇಸ್ ವಿತೌಟ್ ಹಿಸ್ ಮದರ್. ಅವನು ಸಡನ್ನಾಗಿ ಅದನ್ನು ರೀಕಾಲ್ ಮಾಡ್ಕೊಳ್ತಾ ಇದ್ದಾನೆ. ದಟ್ ದ ಲ್ಯಾಂಡ್ ಟು ವಿಚ್ ಹಿ ವಾಸ್ ಗೋಯಿಂಗ್ ವಾಸ್ ಎ ಪ್ಲೇಸ್ ವಿತೌಟ್ ಹಿಸ್ ಮದರ್. ಅವನ ಜೊತೆ ಅವನ ಅಮ್ಮ, ಆತನ ತಾಯಿ ಜೊತೆಗಿಲ್ಲದೆ ಆ ಪ್ಲೇಸನ್ನು ಅವನು ನೆನೆಸ್ಕೊಳ್ತಾ ಇದ್ದಾನೆ. ಆ್ಯಂಡ್ ರೈಟ್ ವೇ ಹಿ ವುಡ್ ಲಾಂಗ್ ಟು ಬಿ ಬೈ ಹರ್ ಸೈಡ್. ಇಟ್ ಹ್ಯಾಡ್ ಹ್ಯಾಪನ್ಡ್ ಸೋ ಮೆನಿ ಟೈಮ್ಸ್. ಸೊ ಇದು ಸುಮಾರು ಸರಿ ಆ ರೀತಿಯಾಗಿ ಆಗ್ತಾಯಿತ್ತು. ಎ ಕೈಟ್ ವುಡ್ ಬಿ ಫ್ಲೈಯಿಂಗ್ ಹೈ ಅಬೌವ್ ಇನ್ ದ ಸ್ಕೈಸ್. ಸೊ ಹೇಗೆ ಎ ಕೈಟ್ ವುಡ್ ಬಿ ಫ್ಲೈಯಿಂಗ್ ಹೈ ಅಬೌವ್ ಇನ್ ದ ಸ್ಕೈಸ್, ಆಕಾಶದ ಮೇಲೆ ಗಾಳಿಪಟ ಮೇಲೆ ಹಾರ್ಕೊಂಡು ಹೋಗ್ತಾ ಇರುವ ಹಾಗೆ, ಗ್ರೋಯಿಂಗ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಸ್ಟಿಲ್ ಆ್ಯಸ್ ಇಟ್ ಫ್ಲೂ ಓವರ್ ದ ಟಾಲ್ ಪಾಮ್ ಇನ್ ನೀಲೂಸ್ ಗಾರ್ಡನ್. ಚಿಲ್ಡ್ರನ್, ಆ್ಯಸ್ ಥೋ ಹಿ ವುಡ್ ಸಡನ್ಲಿ ರೀಕಾಲ್. ಸೊ ಅಪ್ಪು ಅನ್ನುವಂಥ ಹುಡುಗ ಸಡನ್ನಾಗಿ ಒಂದನ್ನು ರೀಕಾಲ್ ಮಾಡ್ಕೋತಾ ಇದ್ದಾನೆ. ರೀಕಾಲ್ ದಟ್ ದ ಲ್ಯಾಂಡ್, ಆ ಪ್ರದೇಶವನ್ನು ನೆನಪಿಸ್ಕೊತಾ ಇದ್ದಾನೆ. ಟು ವಿಚ್ ವೀಲ್ ಗೋಯಿಂಗ್ ಟು ಎ ಪ್ಲೇಸ್, ಅವನು ಯಾವ ಪ್ಲೇಸಿಗೆ ಹೋಗಿದ್ದ? ವಿತೌಟ್ ಹಿಸ್ ಮದರ್, ಅವನ ಆ ಪ್ಲೇಸ್ಗೆ ಹೋಗಿದ್ದಾಗ ಅವನ ಜೊತೆ ಅವರಮ್ಮ ಇರಲಿಲ್ಲ. ಆ್ಯಂಡ್ ರೈಟ್ ಅವೇ ಹಿ ವುಡ್ ಲಾಂಗ್ ಟು ಬಿ ಬೈ ಹರ್ ಸೈಡ್. ಇಟ್ ಹ್ಯಾಡ್ ಹ್ಯಾಪನ್ಡ್ ಸೋ ಮೆನಿ ಟೈಮ್ಸ್. ಈ ರೀತಿಯಾಗಿ ಅವನಿಗೆ ತುಂಬ ಸರಿ ಆಗ್ತಾ ಇತ್ತು. ಎ ಕೈಟ್ ವುಡ್ ಬಿ ಫ್ಲೈಯಿಂಗ್ ಹೈ ಅಬೋವ್ ಇನ್ ದ ಸ್ಕೈ. ಸೊ ಆಕಾಶದ ಮೇಲೆ ಹೇಗೆ ಗಾಳಿಪಟ ಹಾರ್ತಾ ಗ್ರೋವಿಂಗ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಸ್ಟಿಲ್ ಹ್ಯಾಸ್ ಇಟ್ ಫ್ಲೂ ಓವರ್ ದ ಟಾಲ್ ಪಾಮ್ ಇನ್ ದ ನೀಲೂಸ್ ಗಾರ್ಡನ್. ಸೊ ಗಾಳಿಪಟ ಮೇಲೆ ಆರ್ತಾ ಅದು ನಮಗೆ ಚಿಕ್ಕದಾಗಿ, ಅಂದರೆ ಮೇಲೆ ಆರ್ತಾ ನಮಗೆ ಗಾಳಿಪಟ ಸಣ್ಣದಾಗಿ ನಮಗೆ ಕಾಣಿಸುತ್ತೆ. ಬಿಫೋರ್ ಡಿಸಪಿಯರಿಂಗ್ ಇನ್ ಟು ದ ಸ್ಕೈ, ಸ್ಕೈ ಮೇಲೆ ಹಾರ್ತಾ ಸ್ಕೈ ಹತ್ರ, ಆಕಾಶದ ಎತ್ತರಕ್ಕೆ ಆರ್ತಾ ನಮಗೆ ಅದು ಸರಿಯಾಗಿ ಕಾಣಿಸೋದೇ ಇಲ್ಲ. ಆ್ಯಸ್ ಸೂನ್ ಆ್ಯಸ್ ದ ಸ್ಪೆಕ್ ಆಫ್ ದ ಫ್ಲೈಯಿಂಗ್ ಕೈಟ್ ಡಿಸಪಿಯರ್ಡ್. ಆ್ಯಸ್ ಸೂನ್ ಆ್ಯಸ್ ದ ಸ್ಪೆಕ್ ಮೀನ್ಸ್ ಒಂದು ಸಣ್ಣದಾದಂತಹ ಚುಕ್ಕಿ ರೀತಿ ಕಾಣುತ್ತೆ, ಒಂದು ಬಿಂದು ರೀತಿ ಕಾಣಿಸುತ್ತೆ. ಸೊ ಆ್ಯಸ್ ಸೂನ್ ಆ್ಯಸ್ ದ ಸ್ಪೆಕ್ ಆಫ್ ದ ಫ್ಲೈಯಿಂಗ್ ಕೈಟ್ ಡಿಸಪಿಯರ್ಡ್, ಮೇಲೆ ಹಾರ್ತಾ ಗಾಳಿಪಟ ಒಂದು ಸ್ಪೆಕ್ ಆಗಿ, ಅಂದರೆ ಒಂದು ಚಿಕ್ಕದಾದಂತಹ ಬಿಂದು ಚುಕ್ಕೆಯಾಗಿ ಕಾಣಿಸುತ್ತೆ. ಆ್ಯಸ್ ಸೂನ್ ಆ್ಯಸ್ ದ ಸ್ಪೆಕ್ ಆಫ್ ದ ಫ್ಲೈಯಿಂಗ್ ಕೈಟ್ ಡಿಸಪಿಯರ್ಡ್
Apu would bring his gaze back to the earth. So Apu would bring his gaze ಅಂದರೆ ಸೊ ಆಗಲೇ ಹೇಳಿದೆ ವಾಟ್ ಇಸ್ ದ ಮೀನಿಂಗ್ ಆಫ್ ಗೇಜ್. ಸೊ ನೋಡ್ತಾ ದಿಟ್ಟಿಸಿ ನೋಡ್ತಾ ಇರುವಾಗಲೇ ಅಪ್ಪು ವುಡ್ ಬ್ರಿಂಗ್ ಹಿಸ್ ಗೇಜ್ ಬ್ಯಾಕ್ ಟು ದ ಅರ್ತ್. ಸೊ ಅದನ್ನೇ ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ಆ ಕೈಟನ್ನೇ ನೋಡ್ತಾ ಇದ್ದಾಗಲೇ ಬ್ರಿಂಗ್ ಹಿಸ್ ಗ್ಯಾಸ್ ಬ್ಯಾಕ್ ಟು ದ ಅರ್ತ್. ನೋಡ್ತಾ ಮತ್ತೆ ಅವನು ಕೆಳಗಡೆ ಅರ್ಥನ್ನು ನೋಡ್ತಾನೆ ದಿಟ್ಟಿಸಿ. ಆ್ಯಂಡ್ ದೆನ್ ಫೈಂಡ್ ಹಿಮ್ಸೆಲ್ಫ್ ರನ್ನಿಂಗ್ ಟುವರ್ಡ್ಸ್ ದ ಕಿಚನ್ ವರಾಂಡಾ ಆ್ಯಂಡ್ ಇನ್ ಒನ್ ಬೌಂಡ್ ಹೋಲ್ಡಿಂಗ್ ಹಿಸ್ ಮದರ್ ಇನ್ ಎ ಟೈಟ್ ಎಂಬಾರ್ಸ್. ಸೊ ಅವನು ಮೇಲೆ ಹಾರ್ತಾ ಇದ್ದಂತಹ ಗಾಳಿಪಟವನ್ನು ನೋಡಿ ಮತ್ತೆ ವುಡ್ ಬ್ರಿಂಗ್ ಹಿಸ್ ಗೇಜ್ ಬ್ಯಾಕ್ ಟು ದ ಅರ್ತ್. ಮತ್ತೆ ಅವನು ಕೆಳಗಡೆ ಭೂಮಿಯ ಕಡೆಗೆ ಅವನು ದಿಟ್ಟಿಸಿ ನೋಡ್ತಾನೆ. ಆ್ಯಂಡ್ ದೆನ್ ಹಿಮ್ಸೆಲ್ಫ್ ರನ್ನಿಂಗ್, ಅವನಷ್ಟಕ್ಕೆ ಅವನು ಓಡೋಗ್ತಾನೆ ಟುವರ್ಡ್ಸ್ ದ ಕಿಚನ್ ವೆರಾಂಡಾಕ್ಕೆ ಓಡೋಗಿ ಆ್ಯಂಡ್ ಇನ್ ಒನ್ ಬೌಂಡ್ ಹೋಲ್ಡಿಂಗ್ ಹಿಸ್ ಮದರ್ ಇನ್ ಎ ಟೈಟ್ ಎಂಬಾರ್ಸ್. ಸೊ ಅವನು ಏನೋ ಒಂದನ್ನು ತಿಳ್ಕೊಂಡು ಆ ಬೌಂಡನ್ನು ಹೋಲ್ಡ್ ಮಾಡಿ ಹಿಡ್ಕೊಂಡು ಹಿಸ್ ಮದರ್ ಇನ್ ಎ ಟೈಟ್ ಎಂಬಾರ್ಸ್ ಹೋಗಿ ಅವರ ಅಮ್ಮನ ಗಟ್ಟಿಯಾಗಿ ಅಪ್ಕೋತಾನೆ. ಹೋಲ್ಡಿಂಗ್ ಹಿಸ್ ಮದರ್ ಇನ್ ಎ ಟೈಟ್ ಎಂಬಾರ್ಸ್, ಅವರ ಅಮ್ಮನ ಗಟ್ಟಿಯಾಗಿ ಹೋಗಿ ಹಪ್ಕೊಳ್ತಾನೆ. ಒನ್ಸ್ ಅಗೇನ್, ಸಮ್ ಡಿಸ್ಟೆನ್ಸ್ ಫ್ರಮ್ ಅಪ್ಪುಸ್ ಹೌಸ್ ಸ್ಟುಡ್ ಎ ಹ್ಯೂಜ್ ಪೀಪಲ್ ಟ್ರೀ. ಸೊ ಯು ಕುಡ್ ಓನ್ಲಿ ಸಿ ಇಟ್ಸ್ top if you looked through the window along the corridor or from the raised terrace in front of the house. Appu would find himself gazing at it from time to time, and whenever he did so, he was reminded of a distant land far away. He never quite knew exactly what place it was somewhere. Where lived the princess of his mother's fairy tales? ಅವ್ರ ಅಮ್ಮ ಕಥೆ ಹೇಳ್ತಾ ಇದ್ದಾಗ ಆ ಪ್ರಿನ್ಸಸ್ ವಾಸ ಮಾಡ್ತಾ ಇದ್ದಂತಹ ಸ್ಥಳಗಳು ಎಲ್ಲಿದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಿ ನೆವರ್ ಕ್ವೈಟ್ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಪ್ಲೇಸ್ ಇಟ್ ವಾಸ್ ಸಮ್ವೇರ್ ವೇರ್ ಲಿವ್ಡ್ ದ ಪ್ರಿನ್ಸಸ್ ಆಫ್ ಹೀಸ್ ಮದರ್ಸ್ ಫೇರಿ ಟೇಲ್ಸ್. ಎ ಸರ್ಟನ್ ಜಾಯ್ ಆ್ಯಂಡ್ ವಂಡರ್ ವುಡ್ ಎಕ್ಸೈಟ್ ಹಿಸ್ ಚೈಲ್ಡಿಶ್ ಮೈಂಡ್. ಅವನ ಚೈಲ್ಡಿಶ್ ಮೈಂಡನ್ನು ನೆನಪಿಸ್ಕೊಂಡು ಅವನಷ್ಟಕ್ಕೆ ಖುಷಿ ಪಡ್ತಾ ಇದ್ದ. And yet, at the very moment when his imagination had flown him away into his far away land, he began to miss his mother a lot. It was so strange, as though he would suddenly recall that the land to which he was going was a place without his mother, and right away he would long to be by her side. It had happened so many times. ಸೊ ಅವನಿಗೆ at a very moment when his imagination had flown him away into his far away land. ಸೊ ಈ ರೀತಿಯಾಗಿ ದೂರದಿರುವಂತಹ ಪ್ರದೇಶಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾಗ ಅವನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾಗ ಹಿ ಬಿಗ್ಯಾನ್ ಟು ಮಿಸ್ ಹಿಸ್ ಮದರ್ ಎ ಲಾಟ್. ಅವನ ತಾಯಿಯನ್ನು ತುಂಬ ಸಾರಿ ಮಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದ. ಇಟ್ ವಾಸ್ ಸೋ ಸ್ಟ್ರೇಂಜ್, ಅದು ಅವನಿಗೆ ತುಂಬ ಆಶ್ಚರ್ಯ ಅನ್ನಿಸ್ತಾ ಇತ್ತು, ವಿಚಿತ್ರ ಅನ್ನಿಸ್ತಾ ಇತ್ತು. As though he would suddenly recall that the land to which he was going was a place without his mother. So here, as away into far away land, he began to miss his mother a lot. It was so strange, as though he would suddenly recall that the land to which he was going was a place without her mother. And right away he would long to be by her side. It had happened so many times. A kite would be flying high above in the skies, growing smaller still, and flew over the tall palm in a Nilus garden before disappearing into the sky. As soon as the speck of the flying kite disappeared, Appu would bring his gaze back to the earth and then find himself running towards the kitchen veranda and in one bound holding his mother in a tight embrace. Just look at the boy. Sarbojaya would exclaim, let go of me. Can't you see I am cooking and
ಮೈ ಹ್ಯಾಂಡ್ಸ್ ಆರ್ ಮೆಸ್ಸಿ. ಸೊ ಅಪ್ಪು ಹೋಗಿ ಅವ್ರ ಅಮ್ಮನ್ನ ಅಪ್ಕೋತಾನೆ. ಅಪ್ಕೊಂಡಾದಾಗ ಅವರಮ್ಮ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಜಸ್ಟ್ ಲುಕ್ ಅಟ್ ದ ಬಾಯ್, ನೋಡು, ಲುಕ್ ಅಟ್ ದ ಬಾಯ್, ನೋಡು ಇಲ್ಲಿ, ನೋಡಿಲಿ, ನೋಡಿ ಈ ಕಡೆ, ಸಾರ್ಬೋಜಯ ವುಡ್ ಕ್ಲೈಮ್. ಅವರಮ್ಮ ಸರ್ಬೋಜಯ ಅಂತ ಹೇಳಿ, ಸರ್ಬೋಜಯ ಅಂತ ಅವರಮ್ಮನ ಹೆಸರು. ಲೆಟ್ಸ್ ಗೋ ಆಫ್ ಮೀ, ನನ್ನಿಂದ ದೂರ ಹೋಗು. ಕೆನಾಟ್ ಯು ಸಿ ಐ ಆಮ್ ಕುಕಿಂಗ್, ನಾನು ನಿನ್ನನ್ನು ನೋಡೋಕ್ಕಾಗಲ್ಲ. ಸೊ ಈಗ ಐ ಆಮ್ ಕುಕಿಂಗ್ ಆ್ಯಂಡ್ ಮೈ ಹ್ಯಾಂಡ್ಸ್ ಆರ್ ಮೆಸ್ಸಿ. ಈಗ ನನ್ನ ಕೈಯೆಲ್ಲ ಅಷ್ಟು ಶುದ್ಧವಾಗಿಲ್ಲ, ಶುಚಿಯಾಗಿಲ್ಲ. ಐ ಆಮ್ ಕುಕ್ಕಿಂಗ್, ನಾನೀಗ ಅಡುಗೆ ಮಾಡ್ತಾಯಿದ್ದೀನಿ. ಮೈ ಹ್ಯಾಂಡ್ಸ್ ಆರ್ ಮೆಸ್ಸಿ. ಮೆಸ್ಸಿ ಮೀನ್ಸ್ ನಾನು ತುಂಬ ಗಡಿಬಿಡಿಲಿದ್ದೀನಿ. ಈಗ ನಾನು ಅಡುಗೆ ಮಾಡುವ ಗೊಂದಲದಲ್ಲಿದ್ದೀನಿ, ಅಡುಗೆ ಮಾಡುವ ಆತುರದಲ್ಲಿದ್ದೀನಿ, ನನ್ನ ಕೈ ಕೊಳಕಾಗಿದೆ, ಶುಚಿಯಾಗಿಲ್ಲ ಅಂತ ಹೇಳಿ ಮೆಸ್ಸಿ. ಲೆಟ್ಸ್ ಗೋ ಆಫ್ ಮೀ, ನೀನು ಆ ಕಡೆ ಹೋಗು, ಮೈ ಡಾರ್ಲಿಂಗ್, ಆ ಕಡೆ ಹೋಗು ನೀನು ಅಂತ ಹೇಳ್ತಾ ಇದ್ದಾರೆ ಅವರ ಅಮ್ಮ ಅಪ್ಪುಗೆ. ಸಿ ಐ ಆಮ್ ಫ್ರೈಯಿಂಗ್ ದೀಸ್ ಪ್ರಾನ್ಸ್ ಜಸ್ಟ್ ಫಾರ್ ಯು. ನಾನು ನೋಡಿಲಿ ಈ ಪ್ರೌನ್ಸ್ ಅಂತಂದರೆ ಇವುಗಳನ್ನೆಲ್ಲ ನಿನಗೋಸ್ಕರ ಮಾಡ್ತಾಯಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ ನಿನಗೋಸ್ಕರ, ನೀನು ಹೋಗೋ ಆ ಕಡೆ ಅಂತ ಹೇಳಿ. ಪ್ರೌನ್ಸ್ ಅಂತಂದರೆ ಸೀಗಡಿಗಳು. ಆ ಸೀಗಡಿಯನ್ನು ನಾನು ನಿನಗೋಸ್ಕರ ಅದನ್ನು ಹುರಿದು ಫ್ರೈ ಮಾಡಿ ನಿನಗೆ ಅಡುಗೆ ಮಾಡ್ತಾಯಿದ್ದೀನಿ. ಸಿ ಐ ಆಮ್ ಫ್ರೈಯಿಂಗ್ ದೀಸ್ ಪ್ರೌನ್ಸ್ ಜಸ್ಟ್ ಫಾರ್ ಯು, ನಿನಗೋಸ್ಕರ ಈ ಅಡುಗೆ ಮಾಡ್ತಾಯಿದ್ದೀನಿ. ಯು ಲವ್ ದೆಮ್, ನಿನಗೆ ಅದು ಇಷ್ಟ ಆಗುತ್ತೆ. ಡೋಂಟ್ ಯು, ನಿನಗೆ ಬೇಡವಾ? ಡೋಂಟ್ ಬಿ ನಾಟಿ ಆ್ಯಂಡ್ ಲೆಟ್ ಗೋ, ನೀನು ಈ ರೀತಿ ತುಂಟಾಟ ಆಡಬಾರ್ದು, ಹೋಗೋ ಆ ಕಡೆ ಅಂತ ಹೇಳಿ ಅವರಮ್ಮ ಹೇಳ್ತಾರೆ. ಜಸ್ಟ್ ಲುಕ್ ಅಟ್ ದ ಬಾಯ್, ಸರ್ಬೋಜಯ ವುಡ್ ಎಕ್ಸ್ಕ್ಲೈಮ್, ಲೆಟ್ ಗೋ ಆಫ್ ಮೀ. Cannot you see I am cooking and my hands are messy? Let go of me, my darling. See, I am frying these prawns just for you. You love them, did not you? Don't you? Don't be naughty and let go. Some afternoons after their meal, his mother lies down on the ground, spreading out one end of her saree and reads the sing-song wise verse from the Mahabharata. Ends of her saree and reads in a sing-song wise verse from the Mahabharata. ಆಫ್ಟರ್ ಸಮ್ ಆಫ್ಟರ್ನೂನ್ಸ್, ಕೆಲವೊಂದು ಸಾರಿ ಮಧ್ಯಾಹ್ನ ಟೈಮ್, ಸಮ್ ಆಫ್ಟರ್ನೂನ್ಸ್ ಕೆಲವೊಂದು ಮಧ್ಯಾಹ್ನದ ಟೈಮಲ್ಲಿ, ಆಫ್ಟರ್ ದೇರ್ ಮೀಲ್ಸ್, ಅವರು ಊಟ ಮಾಡಿದ ನಂತರ, ಹಿಸ್ ಮದರ್ ಅಂದರೆ ಅಪ್ಪು ಮದರ್, ಲೈಸ್ ಡೌನ್ ಆನ್ ದ ಗ್ರೌಂಡ್ ಸ್ಪ್ರೆಡ್ಡಿಂಗ್ ಔಟ್ ಒನ್ ಎಂಡ್ ಆಫ್ ಹರ್ ಸ್ಯಾರಿ. ಸೊ ಅವರು ಸ್ಯಾರಿನ ಅಲ್ಲಿ ಆ ಗ್ರೌಂಡಲ್ಲಿ ಹಾರಾಕ್ತಾ ಆ್ಯಂಡ್ ರೀಡ್ಸ್ ಇನ್ ಎ ಸಿಂಗ್ ಸಾಂಗ್ ವಾಯ್ಸ್ ವರ್ಸ್ ಫ್ರಮ್ ದ ಮಹಾಭಾರತವನ್ನು ಕೇಳ್ತಾ, ಮಹಾಭಾರತದ ಹಾಡುಗಳನ್ನು ಕೇಳ್ತಾ ಅವರು ಊಟ ಆದಮೇಲೆ ಆ ಗ್ರೌಂಡಲ್ಲಿ ಕುಳಿತುಕೊಳ್ತಾ ಇದ್ರು. ಆಫ್ಟರ್ ದೇರ್ ಮೀಲ್ಸ್, ಊಟ ಆದ ನಂತರ, ಹಿಸ್ ಮದರ್ ಲೈಸ್ ಡೌನ್ ಆನ್ ದ ಗ್ರೌಂಡ್ ಸ್ಪ್ರೆಡ್ಡಿಂಗ್ ಔಟ್ ಒನ್ ಎಂಡ್ ಆಫ್ ಹರ್ ಸ್ಯಾರಿ ಆ್ಯಂಡ್ ರೀಡ್ಸ್ ಇನ್ ಸಿಂಗ್ ಸಾಂಗ್ ವಾಯ್ಸ್ ವರ್ಸ್ ಫ್ರಮ್ ದ ಮಹಾಭಾರತವನ್ನು ಓದ್ತಾ ಅವರು ಆ ಗ್ರೌಂಡಲ್ಲಿ ಕುಳಿತುಕೊಳ್ತಾ ಇದ್ರು ಊಟ ಆದ ನಂತರ. ಎ ವೈಟ್ ಬ್ರೆಸ್ಟೆಡ್ ಕೈಟ್ಸ್ shrill cry is heard from the top of the coconut tree near their house. So how to, a white breasted kites, ಒಂದು ವೈಟ್ ಬ್ರೆಸ್ಟೆಡ್ ಕೈಟ್ಸ್, ಇಲ್ಲಿ ಹದ್ದು ಅಂತ ಕೈಟ್ ಅಂತಂದರೆ. ಸೊ ಒಂದು ವೈಟ್ ಬ್ರೆಸ್ಟೆಡ್, ಎದೆ ಹತ್ರ, ಬ್ರೆಸ್ಟ್ ಹತ್ರ ಒಂಥರ ವೈಟ್ ಕಲರ್ ಇರುವಂತಹ ಕೈಟ್ಸ್, ಶಿಲ್ ಕ್ರೈ ಅಂತಂದರೆ ಹದ್ದು ಹಾರ್ಕೊಂಡು ಶ್ರಿಲ್ ಅಂದರೆ ತೀವ್ರವಾಗಿ ಅಳ್ತಾ ಇದೆ. ಶ್ರಿಲ್ ಕ್ರೈ ಈಸ್ ಹರ್ಡ್ ಫ್ರಮ್ ದ ಟಾಪ್ ಆಫ್ ದ ಕೊಕೊನಟ್ ಟ್ರೀ ನಿಯರ್ ದೇರ್ ಹೌಸ್. ಅವ್ರ ಮನೆ ಮುಂದ್ಗಡೆನೆ ಒಂದು ದೊಡ್ಡದಾದಂತಹ ಒಂದು ಕೊಕೊನಟ್ ಟ್ರೀ ಅಂದರೆ ತೆಂಗಿನ ಮರ ಇದೆ. ಆ ಮರದ ಹತ್ರನೇ ದೇರ್ ಹೌಸ್, ಆ ಮರದ ಹತ್ರ ಅಪ್ಪು ಹೌಸ್ ಇದೆ.
ಸೊ ಎ ವೈಟ್ ಬ್ರೆಸ್ಟ್ ಕೈಟ್ ಸ್ಟಿಲ್ ಕ್ರೈ ಈಸ್ ಹರ್ಡ್ ಫ್ರಮ್ ದ ಟಾಪ್ ಆಫ್ ದ ಕೊಕೊನಟ್ ಟ್ರೀ ನಿಯರ್ ದೇರ್ ಹೌಸ್. ಅವ್ರ ಮನೆ ಹತ್ರ ಇರುವಂತಹ ಒಂದು ಕೊಕೊನಟ್ ಟ್ರೀಯ ಮೇಲೆ ಆ ವೈಟ್ ಬ್ರೆಸ್ಟ್ ಕೈಟ್ಸು ಶ್ರಿಲ್ ಕ್ರೈ, ಅದು ತೀವ್ರವಾಗಿ ಕೂಗ್ತಾ ಅಳ್ತಾ ಇದೆ. ಆ್ಯಂಡ್ ಹೀಸ್ ಹರ್ಡ್ ಫ್ರಮ್ ದ ಟಾಪ್ ಆಫ್ ದ ಕೊಕೊನಟ್ ಟ್ರೀ, ಅದನ್ನು ಆ ಕೊಕೊನಟ್ ಟ್ರೀ ಅವ್ರ ಮನೆ ಹತ್ರ ಇರುವಂತಹ ಕೊಕೊನಟ್ ಟ್ರೀಯನ್ನ ಮೇಲೆ ಅವರು ಕೇಳಿಸ್ಕೊಳ್ತಾರೆ. ಅಪ್ಪು ಸಿಟ್ಟಿಂಗ್ ಬಿಸೈಡ್ ಹಿಸ್ ಮದರ್ ಬೈ ಓಪನ್ ವಿಂಡೋ, ಅಪ್ಪು ಅವ್ರ ಅಮ್ಮನ ಪಕ್ಕ ಕೂತ್ಕೋತಾನೆ ಆ ತೆರೆದಿರುವಂತಹ ಕಿಟಕಿಯನ್ನು ನೋಡ್ತಾ. ಸೊ ಪ್ರಾಕ್ಟೀಸ್ ರೈಟಿಂಗ್ ಹಿಸ್ ಆಲ್ಫಾಬೆಟ್ ವೈಲ್ ಲಿಸನಿಂಗ್ ವಿತ್ ಆಲ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಟು ಹರ್ recitation from the Mahabharata. He gets completely lost in the world of epic, especially when they come to the battle of Kurukshetra. ಇಲ್ಲಿ ಆ ಹುಡುಗ ಅಪ್ಪು ಅನ್ನುವಂತಹ ಹುಡುಗ ಸಿಟ್ಟಿಂಗ್ ಬಿಸೈಡ್ ಹಿಸ್ ಮದರ್ ಬೈ ಓಪನ್ ವಿಂಡೋ, ಅಲ್ಲಿ ತೆರೆದಿರುವಂತಹ ಕಿಟಕಿಯ ಪಕ್ಕದಲ್ಲಿ ಅವ್ರ ಅಮ್ಮನ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಪ್ರಾಕ್ಟೀಸ್ ರೈಟಿಂಗ್ ಹಿಸ್ ಆಲ್ಫಾಬೆಟ್ಸ್ ABCD ಬರೋದನ್ನು ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ವೈಲ್ ಲಿಸನಿಂಗ್ ವಿತ್ ಆಲ್ ಹಿಸ್ ಹಾರ್ಟ್, ಅವನು ಬಾಯಲ್ಲಿ ಹೇಳ್ಕೊಂಡು ಅದನ್ನು ನೆನಪಲ್ಲಿಟ್ಕೊಂಡು ಬರಿತಾ ಇದ್ದಾನೆ. ವೈಲ್ ಲಿಸನಿಂಗ್ ವಿತ್ ಆಲ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ರಿಸೈಟೇಷನ್ ಅಂತಂದರೆ ಬಾಹೆಟ್ ಮಾಡೋದು, ಹರ್ ರಿಸೈಟೇಷನ್ ಪಠಣ ಮಾಡೋದು, ಹರ್ ರಿಸೈಟೇಷನ್ ಫ್ರಮ್ ದ ಮಹಾಭಾರತ. ಅವ್ರ ಅಮ್ಮ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ರಿಸೈಟೇಷನ್ ಫ್ರಮ್ ಮಹಾಭಾರತವನ್ನು ಪಠಣ ಮಾಡ್ತಾ ಇದ್ದಾರೆ. ಸೊ ವೈಲ್ ಲಿಸನಿಂಗ್ ವಿತ್ ಆಲ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಟು ಹರ್ recitation from the Mahabharata, he gets completely lost in the world of the epic, especially when they come to the battle of the Kurukshetra. ಸೊ ಇಲ್ಲಿ ಸಮ್ ಆಫ್ಟರ್ನೂನ್ಸ್ ಒಂದೊಂದು ಸರಿ ಅವರು ಮಧ್ಯಾಹ್ನದ ಟೈಮಲ್ಲಿ ಆಫ್ಟರ್ ದೇರ್ ಮೀಲ್ಸ್ ಅವರು ಊಟ ಆದ ನಂತರ ಹಿಸ್ ಮದರ್ ಲೈಸ್ ಡೌನ್ ದ ಗ್ರೌಂಡ್ ಆ್ಯಂಡ್ ಸ್ಪ್ರೆಡ್ಡಿಂಗ್ ಔಟ್ ಒನ್ ಎಂಡ್ ಆಫ್ ಹರ್ ಸ್ಯಾರಿ ಆ್ಯಂಡ್ ರೀಡ್ಸ್ ಇನ್ ಸಿಂಗ್ ಸಾಂಗ್ ವಾಯ್ಸ್ ವರ್ಸ್ ಫ್ರಮ್ ದ ಮಹಾಭಾರತ. ಅವರಮ್ಮ ಊಟ ಆದ ನಂತರ ಆ ಗ್ರೌಂಡಲ್ಲಿ ಕುಳಿತುಕೊಳ್ತಾಯಿದ್ರು, ಅವ್ರ ಮನೆ ಗ್ರೌಂಡಲ್ಲಿ, ಮತ್ತು ಅವರು ಆ ಮಹಾಭಾರತ ಸಿಂಗ್ ಸಾಂಗನ್ನು ಮಹಾಭಾರತ ಓದ್ತಾಯಿದ್ರು. ಎ ವೈಟ್ ಬ್ರೆಸ್ಟೆಡ್ ಕೈಟ್ ಸ್ಟಿಲ್ ಕ್ರೈ ಈಸ್ ಹರ್ಡ್ ಫ್ರಮ್ ದ ಟಾಪ್ ಆಫ್ ದ ಕೊಕೊನಟ್ ಟ್ರೀ ನಿಯರ್ ದೇರ್ ಹೌಸ್. ಅಪ್ಪು ಸಿಟ್ಟಿಂಗ್ ಬಿಸೈಡ್ ಹಿಸ್ ಮದರ್ ಬೈ ಓಪನ್ ವಿಂಡೋ, ಆ ತೆರೆದಿರುವ ಕಿಟಕಿಯ ಪಕ್ಕದಲ್ಲಿ ಅವ್ರ ಅಮ್ಮನ ಪಕ್ಕದಲ್ಲಿ ಆ ಅಪ್ಪು ಕೂತಿದ್ದಾನೆ. ಅಂತಹ ಸಂದರ್ಭದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಇದ್ದಂತಹ ಒಂದು ಕೊಕೊನಟ್ ಟ್ರೀನ ಮೇಲೆ ಒಂದು ವೈಟ್ ಬ್ರೆಸ್ಟೆಡ್ ಕೈಟ್ಸು ತುಂಬ ಶ್ರಿಲ್ ಅಂದರೆ ತೀವ್ರವಾಗಿ ಅಳ್ತಾ ಇದೆ. ಆ ಟೈಮಲ್ಲಿ he practices writing his alphabet while listening. ಸೊ ಆಲ್ಫಾಬೆಟನ್ನು ಅಂದರೆ ABCD ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ವೈಲ್ ಲಿಸನಿಂಗ್ ವಿತ್ ಆಲ್ ಹಿಸ್ ಹಾರ್ಟ್ ಆ್ಯಂಡ್ ಸೌಲ್ ಟು ಹರ್ ರಿಸೈಟೇಷನ್ ಫ್ರಮ್ ದ ಮಹಾಭಾರತ. ಅಷ್ಟೇ ಅಲ್ಲದೆ ಅವನು ಮಹಾಭಾರತವನ್ನು ಅವರಮ್ಮ ಪಠಣ ಮಾಡ್ತಾ ಇರೋದನ್ನು, ಅವರಮ್ಮ ಮಹಾಭಾರತನ ಓದ್ತಾ ಇರೋದನ್ನು ಕೇಳಿಸ್ಕೊಳ್ತಾ ಅದ್ರ ಜೊತೆಗೆ ಅವನು ಆಲ್ಫಾಬೆಟನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಹಿ ಗೆಟ್ಸ್ ಕಂಪ್ಲೀಟ್ಲಿ ಲಾಸ್ಟ್ ಇನ್ ದ ವರ್ಲ್ಡ್ ಆಫ್ ದ ಎಪಿಕ್. ಅವನು ಕಂಪ್ಲೀಟಾಗಿ ಅವನು ಏನು ಮಾಡಿದ್ದಾನೆ, ಎಪಿಕ್ ಅಂದರೆ ಮಹಾಭಾರತ, ಆ ಮಹಾಭಾರತವನ್ನು ಕೇಳೋದ್ರಲ್ಲಿ ಕಂಪ್ಲೀಟಾಗಿ ಅವನು ಕಳೆದೋಗಿದ್ದಾನೆ. ಆ ಮಹಾಭಾರತನ ಕೇಳ್ತಾ ಅದ್ರ ಮೇಲೇ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ಎಸ್ಪೆಷಲಿ ವೆನ್ ದೇ ಕಮ್ ಟು ದ ಬ್ಯಾಟಲ್ ಆಫ್ ದ ಕುರುಕ್ಷೇತ್ರ. ಈಗ ಅವ್ರ ಅಮ್ಮ ಹೇಳ್ತಾ ಇರೋಂತಹ ಮಹಾಭಾರತ ಎಲ್ಲಿಗೆ ಬಂದಿದೆಯಪ್ಪ ಅಂತಂದರೆ ಕುರುಕ್ಷೇತ್ರ ನಡೆದದ್ದು ಯುದ್ಧದ ಬಗ್ಗೆ ಕೇಳೋದನ್ನ ಕಡೆಗೆ ಅವನು ಕಳೆದೋಗಿದ್ದಾರೆ. ಹಿ ಗೆಟ್ಸ್ ಕಂಪ್ಲೀಟ್ಲಿ ಲಾಸ್ಟ್ ಇನ್ ದ ವರ್ಲ್ಡ್ ಆಫ್ ದ ಎಪಿಕ್. ಆ ಕಾವ್ಯನ ಕೇಳೋದ್ರಲ್ಲಿ ಅವನು ಸಂಪೂರ್ಣವಾಗಿ ಕಳೆದೋಗಿದ್ದಾನೆ. ಎಸ್ಪೆಷಲಿ ವೆನ್ ದೇ ಕೇಮ್ ಟು ದ ಬ್ಯಾಟಲ್ ಆಫ್ ದ ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಯುದ್ಧ ಹೇಗೆ ನಡೀತು, ಯಾರ್ಯಾರ ನಡುವೆ ನಡೀತು ಅನ್ನೋದನ್ನು ಅವ್ರ ಅಮ್ಮ ಹೇಳ್ತಾ ಇದ್ದಾರೆ. ಸೊ ಅವರಮ್ಮ ರಿಸಿಟೇಷನ್ ಮಾಡ್ತಾ ಇದ್ದಾರೆ, ಅಂದರೆ ಪಠಣ ಮಾಡ್ತಾ ಇದ್ದಾರೆ. ಅದನ್ನು ಕೇಳೋದ್ರಲ್ಲಿ ಅವನು ಸಂಪೂರ್ಣವಾಗಿ ಕಳೆದೋಗಿದ್ದಾನೆ. ದ ಡೇ ಡ್ರಾಸ್ ಟು ಎ ಕ್ಲೋಸ್. ಆ ಒಂದಿನ ಡ್ರಾಸ್ ಟು ಎ ಕ್ಲೋಸ್. ಹಿಸ್ ಮದರ್ ಅಪ್ ಅಬೌಟ್ ಟು ಫಿನಿಶ್ ಹರ್ ಹೌಸ್ ಹೋಲ್ಡ್ ಕೋರ್ಸ್.
ಸೊ ಈ ಒಂದಿನ ಏನಾಯಿತು, ದ ಡೇ ಡ್ರಾಸ್ ಟು ಎ ಕ್ಲೋಸ್, ಹಿಸ್ ಮದರ್ ಈಸ್ ಅಪ್ ಆ್ಯಂಡ್ ಅಬೌಟ್ ಫಿನಿಶ್ ಹರ್ ಹೌಸ್ ವರ್ಡ್ ಕೋರ್ಸ್. ಅವರಮ್ಮ ಒಂದಿನ ದ ಡ್ರಾಸ್ ಟು ಕ್ಲೋಸ್, ಡ್ರಾನ ಎಳೆದು ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಹಿಸ್ ಮದರ್ ಈಸ್ ಅಪ್ ಆ್ಯಂಡ್ ಅಬೌಟ್ ಟು ಫಿನಿಶ್ ಹರ್ ಹೌಸ್ ಹೋಲ್ಡ್ ಕೋರ್ಸ್. ಅವ್ರ ಮನೆ ಕೆಲಸನೆಲ್ಲ ಅವರಮ್ಮ ಮುಗಿಸಿದ್ದಾರೆ. ಆ ಕೋರ್ಸನ್ನು ಮುಗಿಸಿದ್ದಾರೆ, ಕೋರ್ಸನ್ನು. The day draws to the close, his mother is up and about to finish her household chores. Appu comes out to the veranda and gazes at the distant people. ಸೊ ಅವರಮ್ಮ ಒಂದಿನ ಓದಿ ಎಲ್ಲ ಮುಗಿಸಾದ್ಮೇಲೆ, ಅವ್ರ ಮನೆಯೆಲ್ಲ ಕೆಲಸ ಮಾಡಿ ಮುಗಿಸಾದ್ಮೇಲೆ ಅಪ್ಪು ಕಮ್ಸ್ ಟು ದ ವೆರಂಡಾಗೆ ಆಟ ಆಡ್ಲಿಕ್ಕೆ ಬಂದ. ಆ್ಯಂಡ್ ಗೇಜಸ್ ಅಟ್ ದ ಡಿಸ್ಟೆಂಟ್ ಪೀಪಲ್, ಅವ್ರ ಮನೆಯಿಂದ ದೂರ ಇರುವಂತಹ ಆ ಪೀಪಲನ್ನು ಮತ್ತೆ ಗೇಜ್ ಆಟ್ ದ ಡಿಸ್ಟೆಂಟ್ ಪೀಪಲ್, ಆ ಮರವನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ದೇರ್ ಹಿ ಸೀಮ್ಸ್ ಟು ಬಿ ಕರ್ಣ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ದ ಡೈರೆಕ್ಷನ್. ಅವನಿಗೆ ಅಲ್ಲಿ ಎಲ್ಲೋ ಕರ್ಣ ನಿಂತಿರುವ ಹಾಗೆ ಕಾಣಿಸ್ತಾ ಇದೆ. ದೇರ್ ಹಿ ಸೀಮ್ಸ್ ಟು ಬಿ ಕರ್ಣ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ದಟ್ ಡೈರೆಕ್ಷನ್ ಬಿಹೈಂಡ್ ದ ಟ್ರೀಸ್ ಬಿನೀತ್ ದ ಓಪನ್ ಸ್ಕೈ. ಬಿಹೈಂಡ್ ದ ಟ್ರೀ, ಆ ಮರದ ಹಿಂದೆ ಕರ್ಣ ನಿಂತಿರುವ ಹಾಗೆ ಅವನಿಗೆ ಕಾಣಿಸ್ತಾ ಇದೆ. ದ ಓಪನ್ ಸ್ಕೈ, ಅದು ತೆರೆದಿರುವಂಥ ಆಕಾಶದಲ್ಲಿ ಆ ಪೀಪಲ್ ಟ್ರೀನ ಹಿಂದ್ಗಡೆ ಕರ್ಣ ನಿಂತಿರುವ ಹಾಗೆ ಕಾಣಿಸ್ತಾ ಇದೆ. ದೇರ್ ಹಿ ಸೀಮ್ಸ್ ಟು ಬಿ ಕರ್ಣ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ದಟ್ ಡೈರೆಕ್ಷನ್ ಬಿಹೈಂಡ್ ದ ಟ್ರೀಸ್ ಬಿನೀತ್ ದ ಓಪನ್ ಸ್ಕೈ. ಹಿ ಈಸ್ ಸ್ಟಿಲ್ ಸ್ಟ್ರಗಲಿಂಗ್ ಟು ಲಿಫ್ಟ್ ಅಪ್ ವಿತ್ ಬೋತ್ ಹಿಸ್ ಹ್ಯಾಂಡ್ಸ್ his son can acquire it a wheel trapped the mud. So he is still struggling. ಅವನು ಆ ಹುಡುಗ ಹೋರಾಡ್ತಾ ಇದ್ದಾನೆ. ಸ್ಟಿಲ್ ಸ್ಟ್ರಗಲಿಂಗ್ ಟು ಲಿಫ್ಟ್ ಅಪ್, ಮೇಲ್ಗಡೆ ಹತ್ತಲಿಕ್ಕೆ. ವಿತ್ ಬೋತ್ ಹಿಸ್ ಹ್ಯಾಂಡ್ಸ್ ಹಿಸ್ ಸನ್ ಕ್ಯಾನ್, ಅಂದರೆ ಸನ್ ಕ್ಯಾನ್ ಅಂತಂದರೆ ಸೂರ್ಯ ಮುಳುಗುವಂತಹ ಸನ್ಸೆಟ್ ಅಂತ ಹೇಳ್ತೀವಿ. ಸೊ ಸನ್ಸೆಟ್ ಒಂದು ರಥದಲ್ಲಿ, ರಥ ಮುಳುಗಿದಂತಹ ರಥದಲ್ಲಿ ವೀಲ್ ರ್ಯಾಪಿಡ್ ಇನ್ ದ ಮಡ್. ವೀಲ್ ಆ ರಂಧ್ರದಲ್ಲಿ, ಅಂದರೆ ಕೆಸರಿನಲ್ಲಿ ಮುಳುಗಿದ ಚಕ್ರ, ಕೆಸರಿನಲ್ಲಿ ಚಕ್ರ ಸಿಕ್ಕಾಕೊಂಡಿದೆ, ಅದರಲ್ಲಿ ರಥ ಮುಳುಗೋಗಿದೆ. ಸೊ ಅದನ್ನು ಎತ್ತಲಿಕ್ಕೆ ಅವನು ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು, ಅವನು ಹೋರಾಡ್ತಾ ಇರೋದನ್ನು ನೋಡ್ತಾನೆ. ಸೊ ಬಿಹೈಂಡ್ ದ ಟ್ರೀ ಬಿನೀತ್ ದ ಓಪನ್ ಟ್ರೀ ಹಿ ಈಸ್ ಸ್ಟಿಲ್ ಸ್ಟ್ರಗಲಿಂಗ್ ಟು ಲಿಫ್ಟ್ ವಿತ್ ಬೋತ್ ಹಿಸ್ ಹ್ಯಾಂಡ್ಸ್ ಹಿಸ್ ಸನ್ ಕ್ಯಾನ್ ಕ್ವೈರ್ ಇಟ್ ವೀಲ್ ಟ್ರ್ಯಾಪಡ್ ಇನ್ ದ ಮಡ್. ಸೊ ದ ಡೇ ಡ್ರಾಸ್ ಟು ಎ ಕ್ಲೋಸ್. ಅವರಮ್ಮ ಅದನ್ನು ಓದಿ ಮುಗಿಸಿ ಡ್ರಾಲಿಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ. ಹಿಸ್ ಮದರ್ ಈಸ್ ಅಪ್ ಆ್ಯಂಡ್ ಅಬೌಟ್ ಫಿನಿಶ್ ಹರ್ ಹೌಸ್ ಹೋಲ್ಡ್ ಕೋರ್ಸ್. ಸೊ ಅವರಮ್ಮ ಅವ್ರ ಮನೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಅಪ್ಪು ಕಮ್ಸ್ ಔಟ್ ಟು ದ ವರಾಂಡಾ ಆ್ಯಂಡ್ ಗೇಸಸ್ ಆಟ್ ದ ಡಿಸ್ಟೆಂಟ್ ಪೀಪಲ್. ಮತ್ತೆ ಅವನು ವರಾಂಡಾಗೆ ಆಟ ಆಡ್ಲಿಕ್ಕೆ ಬರ್ತಾನೆ. ಆ್ಯಂಡ್ ಗೇಸಸ್ ಆಟ್ ದ ಡಿಸ್ಟೆಂಟ್ ಪೀಪಲ್, ಆ ಪೀಪಲನ್ನು ಅಂದರೆ ಮರವನ್ನು ದಿಟ್ಟಿಸಿ ನೋಡ್ತಾನೆ. ದೇರ್ ಹಿ ಸೀಮ್ಸ್ ಟು ಬಿ ಕರ್ಣ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ದಟ್ ಡೈರೆಕ್ಷನ್. ಅವನಿಗೆ ವರಾಂಡದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಪೀಪಲ್ ಮರವನ್ನು ನೋಡುವಾಗ ದೇರ್ ಸೀಮ್ಸ್ ಟು ಬಿ ಕರ್ಣ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ದಟ್ ಡೈರೆಕ್ಷನ್. ಸೊ ಅಲ್ಲಿ ಕರ್ಣ ನಿಂತಿರುವ ಹಾಗೆ ಅವನಿಗೆ ಕಾಣಿಸುತ್ತೆ. ಸೊ ಮಹಾಭಾರತದಲ್ಲಿ ಬರುವಂತಹ ಒಂದು ಪಾತ್ರ ಕರ್ಣ. ದೇರ್ ಹಿ ಸೀಮ್ಸ್ ಟು ಬಿ ಕರ್ಣ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ದಟ್ ಡೈರೆಕ್ಷನ್ ಬಿಯಾಂಡ್ ದ ಟ್ರೀಸ್ ಬಿನೀತ್ ದ ಓಪನ್ ಸ್ಕೈ. ಸೊ ಒಂದು ಆಕಾಶ, ತೆರೆದಿರುವಂತಹ ಆಕಾಶದಲ್ಲಿ ಮರದ ಕೆಳಗಡೆ ಆ ಕರ್ಣ ನಿಂತಿರುವ ಹಾಗೆ ಕಾಣಿಸುತ್ತೆ. ಹಿ ಈಸ್ ಸ್ಟ್ರಗಲಿಂಗ್ ಟು ಲಿಫ್ಟ್ ಅಪ್ ವಿತ್ ಬೋತ್ ಹಿಸ್ ಹ್ಯಾಂಡ್ಸ್
ಹಿಸ್ ಸನ್ ಕ್ಯಾನ್ ಕ್ವಾರೆಟ್ ವೀಲ್ ರ್ಯಾಪಡ್ ಇನ್ ದ ಮಡ್. ಸೊ ಆ ಕೆಸರಿನಲ್ಲಿ ಒಂದು ರಥ ಮುಳುಗೋಗಿದೆ. ಆ ರಥದ ವೀಲು ಚಕ್ರ ಏನಾಗಿದೆ, ಕೆಸರಿನಲ್ಲಿ ಸಿಕ್ಕಾಕೊಂಡಿದೆ, ಕೆಸರಿನಲ್ಲಿ ಮುಳುಗೋಗಿದೆ. ಅದನ್ನು ಎತ್ತಲಿಕ್ಕೆ 2 ಕೈಯಿಂದನೂ ಎತ್ತಲಿಕ್ಕೆ ಅವನು ಕಷ್ಟಪಡ್ತಾ ಇದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಕಾಣಿಸುತ್ತೆ. ಆನ್ ಅದರ್ ಡೇಸ್ as he listened to the Mahabharata. So on other days as he listened to the Mahabharata, ಅವನು ಬೇರೆ ದಿನಗಳಲ್ಲಿ ಮಹಾಭಾರತವನ್ನು ಕೇಳಿದ್ದ ಅಪ್ಪು ಅನ್ನುವಂಥ ಹುಡುಗ. ಅಪ್ಪು felt that there was too little about the war in the poem. ಅಪ್ಪು felt that there was too little about the war in the poem. ಸೊ ಅಲ್ಲಿ ಆ ಮಹಾಭಾರತದಲ್ಲಿರುವಂತಹ ಒಂದು ಪದ್ಯ ಅದು ಯುದ್ಧದ ಬಗ್ಗೆನೇ ಇರುವಂತಹ ಪದ್ಯ. ಸೊ ಅಪ್ಪು ಫೆಲ್ಟ್ ದಟ್, ಅಪ್ಪು ಈ ರೀತಿಯಾಗಿ ಫೀಲ್ ಮಾಡಿರ್ತಾನೆ, ಫೆಲ್ಟ್ ದಟ್ ದೇರ್ ವಾಸ್ ಟೂ ಲಿಟಲ್ ಅಬೌಟ್ ದ ವಾರ್ ಇನ್ ದ ಪೋಯಮ್. ತುಂಬ ದೊಡ್ಡದಾಗಿರುವಂತಹ ಒಂದು ಪೋಯಮು ಅದು ಯುದ್ಧದ ಬಗ್ಗೆ ಇರುವಂತಹ ಒಂದು ಪೋಯಮ್ ಅಂತ ಅವನು ಫೀಲ್ ಮಾಡಿದ್ದ. ಈ ಫೌಂಡ್ ಎ ವೇ ಮೇಕ್ ಅಪ್ ಫಾರ್ ಹಿಸ್ ಟು ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್ಸೆಲ್ಫ್ ದ ಬಿಸ್ನೆಸ್ ಆಫ್ ವಾರ್. He found a way to make up for this experience for himself the business of war, picking up a length of split bamboo as if it was his weapon. He declined. So ಅವನು ಹಿಂಗಂತ ನೆನೆಸಿರ್ತಾನೆ, he found a way to make up for this and experience for himself business of war. ಅವರು ಮೇಕಪ್ ಮಾಡಿಕೊಂಡು ಮತ್ತು ಅದನ್ನು ಯುದ್ಧವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಷ್ಟು ಟೈಮ್ ಆಗ್ತೇನೋ ಅಂತ ಅವ್ನು ನೆನೆಸ್ಕೊಂಡಿರ್ತಾನೆ. ಪಿಕ್ಕಿಂಗ್ ಅಪ್ ಎ ಲೆಂತ್ ಆಫ್ ಸ್ಪ್ಲಿಟ್ ಬಂಬೂ. ಸೊ ಅವನು ಒಂದು ದೊಡ್ಡದಾಗಿರುವಂತಹ ಒಂದು ಬಂಬೂ ಒಂದು ಸ್ಟಿಕ್ಕನ್ನು ತಗೋತಾನೆ. ಆ್ಯಸ್ ಇಫ್ ಇಟ್ ವಾಸ್ ಹಿಮ್ ವೆಪನ್. ಅದನ್ನು ಒಂದು ವೆಪನ್ ಆಗಿ, ಒಂದು ಯುದ್ಧಕ್ಕೆ ಹೇಗೆ ವೆಪನ್ಸ್ ಇರುತ್ತೋ ಹಾಗೆ ಒಂದು ವೆಪನ್ ಆಗಿ ಮಾಡ್ಕೊಳ್ತಾನೆ. ಹಿ ಡಿಕ್ಲೈನ್, ಅವನು ಈ ರೀತಿ ಹೇಳ್ತಾನೆ, ಡಿಕ್ಲೈನ್ ಮಾಡಿ. ಆ್ಯಂಡ್ ದೆನ್ ದ್ರೋಣ ರಿಲೀಸ್ 10 arrows at one go. ಆ ದ್ರೋಣ ಒಂದೇ ಟೈಮ್ಗೆ 10 ಬಾಣಗಳನ್ನು ಬಿಡ್ತಾನೆ ಅಂತ ಹೇಳ್ತಾನೆ. ಬಟ್ ಅರ್ಜುನ ರಿಲೀಸ್ 200. ಆದರೆ ಅರ್ಜುನ 200 arrows ಬಾಣಗಳನ್ನ ಬಿಡ್ತಾನೆ ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ಮತ್ತೆ ಹೇಳ್ತಾನೆ, ವಾಟ್ ಎ ಮೈಟಿ ಬ್ಯಾಟಲ್ ಇಟ್ ವಾಸ್. ಇದು ಎಷ್ಟು ಆಶ್ಚರ್ಯವಾದಂತಹ ಮೈಟಿ ಬ್ಯಾಟಲ್. ಮೈಟಿ ಅಂತಂದರೆ ವಂಡರ್ ಅಂತ, ಆಶ್ಚರ್ಯ ಅಂತ. ಆ್ಯಂಡ್ ದೆನ್ ವಾಟ್ ಎ ಮೈಟಿ ಬ್ಯಾಟಲ್ ಇಟ್ ವಾಸ್. ಇದು ಎಂಥ ಆಶ್ಚರ್ಯಕರವಾದಂತಹ ಯುದ್ಧ ಆಗಿದೆ. ಸಚ್ ಎ ಬ್ಯಾಟಲ್ ದ ಏರ್ ಟರ್ನ್ ಡಾರ್ಕ್ ವಿತ್ ಆರೋಸ್. ಸೊ ಈ ಯುದ್ಧದಲ್ಲಿ ದ ಏರ್ ಟರ್ನ್ ಡಾರ್ಕ್ ವಿತ್ ಆರೋಸ್. ಗಾಳಿ ಏನು ಮಾಡ್ತಾ ಇದೆ, ಬೀಸಿ ಆ ಆರೋಸ್ ಎಲ್ಲ ಬೇರೆ ಕಡೆ ತಿರುಗೋ ಹಾಗೆ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ಮತ್ತೆ ಅರ್ಜುನ ಹಿ ಲೆಫ್ಟ್ ಆಫ್ ಹಿ ಸ್ಕ್ವಾರ್ಟ್ ಅಡ್ಮೈರ್ಡ್ ವಿತ್ ಹಿಸ್ ಶೀಲ್ಡ್ ಆ್ಯಂಡ್ ಸ್ವಾರ್ಡ್. ಸೊ ಇಲ್ಲಿ ಅರ್ಜುನ ಏನಾಗ್ತದೆ, ಸ್ವಾರ್ಡ್ ಅಂತಂದರೆ leaped off. ಅವನು ಹೋಗ್ತಾ ಅವನು ರಥದಿಂದ ಹೊರಡ್ತಾ ಇದ್ವಾಗ್ಲೇ ಸೊ ಅವನು ಕೈಯಿಂದ ಶಸ್ತ್ರ ಸಜ್ಜಿತನಾಗಿ, ಅಂದರೆ ರಥದಲ್ಲಿ ಹತ್ಕೊಂಡು ಅರ್ಜುನ ಹೋಗ್ತಾ ಇದ್ದಾನೆ. ಅವನ ಹತ್ರ ಶಸ್ತ್ರಗಳಿವೆ, ಅಂದರೆ ಬಿಲ್ಲು ಮತ್ತು ಬಾಣಗಳು ಇವೆ, ಆದಷ್ಟು ಬಿಲ್ಲು ಬಾಣಗಳಿವೆ. ವಿತ್ ಹೀಸ್ ಶೀಲ್ಡ್ ಅಂದರೆ ಗುರಾಣಿ, ಆ್ಯಂಡ್ ಸ್ವಾರ್ಡ್ ಅಂತಂದರೆ ಕತ್ತಿ. ಸೊ ಆ್ಯಂಡ್ ದೆನ್ ಅರ್ಜುನ ಹಿ ಲಿಫ್ಟ್ ಆಫ್ ಹಿಸ್ ಚಾರಿಯಟ್ ಆರ್ಮ್ ವಿತ್ ಹಿಸ್ ಶೀಲ್ಡ್ ಆ್ಯಂಡ್ ಸ್ವಾರ್ಡ್. ಸೊ ಅರ್ಜುನ ರಥದಲ್ಲಿ ಹೋಗ್ತಾ ಇದ್ದಾನೆ. ಅರ್ಜುನನ ರಥದಲ್ಲಿ ಹೋಗ್ತಾ ಇರುವಾಗ ಅವನ ಕೈಯಲ್ಲಿ ಶೀಲ್ಡ್ ಇದೆ, ಅಂದರೆ ಗುರಾಣಿ, ಆ್ಯಂಡ್ ಸ್ವಾರ್ಡ್ ಅಂದರೆ ಕತ್ತಿ. ಇವುಗಳನ್ನೆಲ್ಲ ಇಟ್ಕೊಂಡು ಅರ್ಜುನ ರಥದಲ್ಲಿ ಹೋಗ್ತಾ ಇದ್ದಾನೆ.
ಆ್ಯಂಡ್ ಎ ಟೆರಿಬಲ್ ಬ್ಯಾಟಲ್ ಬಿಗ್ಯಾನ್. ಮತ್ತೆ ಭಯಾನಕವಾದಂತಹ ಆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೇಮ್ ದುರ್ಯೋಧನ, ಮತ್ತೆ ದುರ್ಯೋಧನ ಬರ್ತಾನೆ. ಆ್ಯಂಡ್ ಕೇಮ್ ಭೀಮ ಬರ್ತಾನೆ. ದ ಸ್ಕೈ ಟರ್ನ್ ಬ್ಲ್ಯಾಕ್ ವಿತ್ ಆರೋಸ್. ಸೊ ಆ ಆಕಾಶ ಬಾಣಗಳಿಂದ ಕೂಡಿ ಏನಾಗುತ್ತೆ, ತುಂಬ ಬ್ಲ್ಯಾಕ್ ಕಪ್ಪಾಗಿ, ಟರ್ನ್ ಬ್ಲ್ಯಾಕ್ ಆಗಿಬಿಡುತ್ತೆ. ಟರ್ನ್ ಬ್ಲ್ಯಾಕ್ ವಿತ್ ಆರೋಸ್ ಅಂದರೆ ಆಕಾಶದ ಮೇಲೆಲ್ಲ ಎಲ್ಲ ಕಡೆನೂ ಬಾಣ ಬಿಡ್ತಾ ಇದ್ದಾಗ ಬಾಣಗಳಿಂದ ಆವರಿಸಿ ಆ ಆಕಾಶನೇ ಬ್ಲ್ಯಾಕ್ ಆಗಿಬಿಡುತ್ತೆ. ಆ್ಯಂಡ್ ನಥಿಂಗ್ ಕುಡ್ ಬಿ ಸೀನ್. ನೋಡಲಿಕ್ಕೆ ಯಾವುದೇ ರೀತಿಯಾದಂತಹ ದೃಶ್ಯ ಇರೋದಿಲ್ಲ ಅಂತ ಹೇಳಿ ಕಥೆಯನ್ನು ಕೇಳ್ತಾ ಇದ್ದಾನೆ. ಆನ್ ಅದರ್ ಡೇಸ್ ಹ್ಯಾಸ್ ಹಿ ಲಿಸನ್ ಟು ದ ಮಹಾಭಾರತ. ಮತ್ತೊಂದು ದಿನ ಅವನು ಮಹಾಭಾರತವನ್ನು ಕೇಳ್ತಾ ಇದ್ದಾನೆ. ಅಪ್ಪು ಫೆಲ್ಟ್ ದಟ್ ದೇರ್ ವಾಸ್ ಟೂ ಲಿಟಲ್ ಅಬೌಟ್ ದ ವಾರ್ ಇನ್ ದ ಪೋಯಮ್. ಇದು ತುಂಬ ಉದ್ದವಾಗಿರುವಂತಹ ದೊಡ್ಡದಾಗಿರುವಂತಹ ಒಂದು ಪೋಯಮ್ ಅಂತ ಅವನು ನೆನೆಸ್ತಾನೆ. ಈ ಫೌಂಡ್ ಎ ವೇ ಮೇಕ್ ಅಪ್ ಫಾರ್ ದಿಸ್ ಟು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್ಸೆಲ್ಫ್ ಬಿಸ್ನೆಸ್ ಆಫ್ ವಾರ್. ಸೊ ಇಲ್ಲಿ ಮೇಕಪ್ ಫಾರ್ ದಿಸ್, ಇದನ್ನು ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ, ಚೆನ್ನಾಗಿ ಅದನ್ನು ರಚಿಸಿದ್ದಾರೆ. ಈ ಫೌಂಡ್ ಎ ವೇ ಟು ಮೇಕಪ್ ಫಾರ್ ದಿಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್ಸೆಲ್ಫ್ ದ ಬಿಸ್ನೆಸ್ ಆಫ್ ವಾರ್. ಅವನು ಆ ಆ ಯುದ್ಧ ಹೇಗೆ ನಡೆಯಿತು ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ. ಪಿಕ್ಕಿಂಗ್ ಅಪ್ ಎ ಲೆಂತ್ ಆಫ್ ಸ್ಪ್ಲಿಟ್ ಬಂಬೂ ಆಸ್ ಹಿಟ್ ವಾಸ್ ಹೀಸ್ ವೆಪನ್. ಅವನು ಒಂದು ದೊಡ್ಡದಾಗಿರುವಂತಹ ಬಂಬುನ ತೆಗೆದುಕೊಂಡು ಇದು ನನ್ನ ಆಯುಧ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಹಿ ಡಿಕ್ಲೈನ್, ಅವನು ಆ ಅಪ್ಪು ಹೇಳ್ತಾ ಇದ್ದಾನೆ ಈ ರೀತಿ. ಆ್ಯಂಡ್ ದೆನ್ ದ್ರೋಣ ರಿಲೀಸ್ 10 arrows at one go ಬಟ್ ಅರ್ಜುನ ರಿಲೀಸ್ 200. ಸೊ ದ್ರೋಣ ಒಂದೇ ಸಾರಿ 100 ಬಾಣಗಳನ್ನು ಬಿಡ್ತಾನೆ. ಹಾಗೆಯೇ ಆದರೆ ಬಟ್ ಅರ್ಜುನ ರಿಲೀಸ್ 200, ಒಂದೇ ಸಾರಿ 200 ಆರೋಸನ್ನು ಬಿಡ್ತಾನೆ ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ಅರ್ಜುನ ಹಿ ಲೀಪ್ಡ್ ಆಫ್ ಹಿಸ್ ಚಾರೈಟ್ ಆರ್ಮ್ಡ್ ವಿತ್ ಹಿಸ್ ಶೀಲ್ಡ್ ಆ್ಯಂಡ್ ಸ್ವಾರ್ಡ್. ಮತ್ತು ಅರ್ಜುನ ರಥವನ್ನು ಹತ್ಕೊಂಡು ಏನು ಮಾಡ್ತಾನೆ, ರಥವನ್ನು ಹತ್ಕೊಂಡು ಬರ್ತಾನೆ. ಅವನ ಕೈಯಲ್ಲಿ ಶೀಲ್ಡ್ ಅಂದರೆ ಗುರಾಣಿ ಇರುತ್ತೆ, ಆ್ಯಂಡ್ ಸ್ವಾರ್ಡ್ ಕತ್ತಿ ಇರುತ್ತೆ. ಆ್ಯಂಡ್ ದೆನ್ ಎ ಟೆರಿಬಲ್ ಬ್ಯಾಟಲ್ ಬಿಗ್ಯಾನ್. ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ದುರ್ಯೋಧನ ಬರ್ತಾನೆ, ಭೀಮ ಬರ್ತಾನೆ. ದ ಸ್ಕೈ ಟರ್ನ್ ಬ್ಲ್ಯಾಕ್ ವಿತ್ ಆರೋಸ್ ಆ್ಯಂಡ್ ನಥಿಂಗ್ ಕುಡ್ ಬಿ ಸೀನ್. ಯಾವಾಗ ಎಲ್ಲರೂ ಸೇರಿ ಯುದ್ಧವನ್ನು ಮಾಡ್ತಾರೋ ಆಗ ಯುದ್ಧವನ್ನು ಮಾಡುವಾಗ ಬಿಡುವಂತಹ ಬಾಣಗಳಿಂದ ಆಕಾಶವೆಲ್ಲ ಬ್ಲಾಕ್ ಆಗಿದೆ. ವಿತ್ ಆರೋಸ್ ಆ್ಯಂಡ್ ನಥಿಂಗ್ ಕುಡ್ ಬಿ ಸೀನ್. ಅಲ್ಲಿ ನೋಡಲಿಕ್ಕೆ ಏನೂ ಸಹ ಕಾಣಿಸ್ತಾ ಇಲ್ಲ. ಇಟ್ ವಾಸ್ ದ ಎಂಡ್ ಆಫ್ ಏಪ್ರಿಲ್. ಅದು ಆ ಏಪ್ರಿಲ್ನ ಕೊನೆಯ ದಿನವಾಗಿರುತ್ತೆ. ಇಟ್ ವಾಸ್ ದ ಎಂಡ್ ಆಫ್ ದ ಏಪ್ರಿಲ್. ಹೇ ಹಾಟ್ ಸಮ್ಮರ್ಸ್ ಡೇ. ಅದು ಕೂಡ ಹಾಟ್ ಸಮ್ಮರ್ಸ್ ಡೇ, ಅದು ಬೇಸಿಗೆ, ತುಂಬ ಬಿಸಿಲಿರುವಂತಹ ಬೇಸಿಗೆ ದಿನ ಆಗಿರುತ್ತೆ. ಬೈ ದ ಎಡ್ಜ್ ಆಫ್ ದ ಜಂಗಲ್ ವೇರ್ ದ ruins of their Uncle Neilmony Roy's house. By the edge of the jungle where lie the ruins of their Uncle Neilmony Roy's house. Guru Drona is deep in trouble. Arjuna chariot flying its Hanuman banner is almost upon him. A mere blink of an eye stands between him and Arjuna's Govinda Ghandiva bow, which is about to be let loose on him. The dread super weapon, the Brahmastra, will be released any moment. Now from Kuru side rise cries of hopelessness and lament. Now I will stop and I will continue in next class. I hope you understood the lesson summer afternoons. ಸೊ ಇಲ್ಲಿ ಅಪ್ಪು ಅನ್ನುವಂತಹ ಹುಡುಗ ಯಾವ ರೀತಿ ಮಹಾಭಾರತವನ್ನು ಕೇಳ್ತಾ ಇದ್ದಾನೆ, ಅವನು ಎಲ್ಲಿ ಪೀಪಲ್ ಟ್ರೀಯನ್ನು ನೋಡ್ದ, ಅವ್ರ ಅಮ್ಮನ ಮತ್ತು ಅವನ ನಡುವೆ ಏನೆಲ್ಲ ಮಾತುಕತೆ ನಡೀತು ಅನ್ನೋದ್ರ ಬಗ್ಗೆ ತಿಳ್ಕೊಡ್ರಿ. ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ ದ ಲೆಸನ್. ಥ್ಯಾಂಕ್ ಯು.